ಹಾಯ್ ಆಲ್, ವೆಲ್ಕಮ್ ಟು ದ ಚಾನಲ್. ನಾನಿವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಮಿನಿ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಈ ಥರ ಇಟ್ಕೊಂಡು ಶೂಟ್ ಮಾಡ್ಕೊಂಡಿದ್ದೆ. ಬಟ್ ಅಂದ್ಕೊಂಡಿದ್ದೆ ಬೇರೆ, ಆಗಿದ್ದೆ ಬೇರೆ. ಹಾಗಾಗಿ ಈ ಥರ ಎಡಿಟ್ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಂದರೆ ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟ್ವಿ. ಹಾಗಾಗಿ ಇದನ್ನು ಆ್ಯಡ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ರಂಗೋಲಿ ಹಾಕ್ತಾಯಿದ್ದೀನಿ. ಪೂಜೆ ಮಾಡಬೇಕಿತ್ತು. ಹಾಗಾಗಿ ತುಳಸಿ ಕಟ್ಟೆಗೆ ಎಲ್ಲ ಪೇಂಟ್ ಮಾಡಿದ ಮೇಲೆ ಅರಿಶಿನ ಕುಂಕುಮ ಇಟ್ಟೇ ಇರಲಿಲ್ಲ. ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಅರಿಶಿನ ಕುಂಕುಮ ಇಟ್ಟು ಹೊರಗಡೆನೂ ಎಲ್ಲ ರಂಗೋಲಿ ಹಾಕಿಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಇವತ್ತು ತಿಂಡಿ ದೋಸೆ ಮತ್ತು ತರಕಾರಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ತರಕಾರಿ ಫ್ರೆಶ್ ಆಗಿತ್ತು. ಹಾಗಾಗಿ ತರಕಾರಿ ಹಾಕ್ಬಿಟ್ಟು ಪಲ್ಯ ಮಾಡಿಬಿಡೋಣ. ಮತ್ತು ನಾಳೆಯಿಂದ ಹಾಲಿಡೇಸ್ ಇದ್ದಾವೆ ಮಕ್ಕಳಿಗೆ. ನಾಳೆ ಹಾಲಿಡೇಸ್ ಅಂದರೆ 2 ಡೇಸ್ ಅಷ್ಟೇನೆ. ಸೆಕೆಂಡ್ ಸ್ಯಾಟರ್ಡೇ ಮತ್ತು ಶಿವರಾತ್ರಿ ಹಬ್ಬನೂ ಸಂಡೇನೇ ಬಂದಿರೋದ್ರಿಂದ 2 ಡೇಸ್ ಹಾಲಿಡೇ ಕೊಟ್ಟಿದ್ದಾರೆ. ಹಾಗಾಗಿ ತರಕಾರಿ ಪಲ್ಯಕ್ಕೂ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಒಗ್ಗರಣೆ ಹಾಕ್ತಾಯಿದ್ದೆ. ಆ ಕಡೆ ಮಸಾಲೆನ ರುಬ್ಕೊಂಡ್ಬಂದುಬಿಟ್ಟು ಮಸಾಲೆ ಹಾಕಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು 1-2 ವಿಸಿಲ್ ಹಾಕ್ಸಿದ್ರೆ ಸಾಕು. ಕುಕ್ಕರಲ್ಲೇ ಮಾಡ್ತೀನಿ ನಾನು. ಯಾವಾಗಲೂ ಮಾಮೂಲು ಫಂಕ್ಷನ್ಸಲ್ಲಿ ಮಾಡ್ತಾರಲ್ಲ ಪಲ್ಯ, ಆ ಥರ ಟೇಸ್ಟ್ ಬರುತ್ತೆ ಹಿಂಗೆ ಮಾಡಿದ್ರೆ. ಜಾಸ್ತಿ ಮಸಾಲೆ ಹಾಕಲ್ಲ, ಸ್ವಲ್ಪ ಮಸಾಲೆ, ಸ್ವಲ್ಪ ಕಾಯಿ ಎಲ್ಲ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಪೂರಿಗೂ ಮತ್ತು ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಗಳಿಗೂ ಜಡೆ ಹಾಕೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ. ಕುಕ್ಕರ್ ಇಟ್ಬಿಟ್ಟು ಪಲ್ಯಕ್ಕೆ ಕುಕ್ಕರ್ ಕೂಗ್ತಿತ್ತು. ದೋಸೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೆ. ಬಂದಿದ್ದ ತಕ್ಷಣವೇ ಕುಕ್ಕರ್ ವಿಸಿಲೆಲ್ಲ ಓಪನ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅವಳಿಗೆ ದೋಸೆನೂ ಹಾಕ್ಕೊಟ್ಟೆ. ಒಂದು 8:30 ಹಾಗೆ ಹೋಗಬೇಕು ಅವಳು. ಹಾಗಾಗಿ ಅವಳಿಗೆ ದೋಸೆ ಮತ್ತು ಪಲ್ಯ ಅವಳಿಗೆ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅವಳಿಗೆ ದೋಸೆ ಪಲ್ಯ ಮಾಡಿಕೊಟ್ಟೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದರು. ಸರಿ ನಾನು ಬರ್ತೀನಿ ಹೋಗೋಣ ಅಂತ ಅಂದೆ. ಬೇಗ ರೆಡಿಯಾಗು ಅಂತಂದರು. ಹಾಗಾಗಿ ಬೇಗ ಅವ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಮಕ್ಕಳಿಗೂ ಇವರಿಬ್ರಿಗೂ ಬಾಕ್ಸಿಗೆಲ್ಲ ದೋಸೆ ಎಲ್ಲ ಹಾಕ್ಕೊಟ್ಬಿಟ್ಟು ಫಸ್ಟ್ ಅವ್ರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸ್ಕೊಟ್ಟು ನಾನು ಸ್ನಾನ ಮಾಡ್ಕೊಬಂದೆ. ಸ್ನಾನ ಮಾಡ್ಕೊಂಬಂದ ತಕ್ಷಣ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನು ತಿಂಡಿ ತಿನ್ನಲಿಲ್ಲ. ಅಲ್ಲೇ ಪ್ರಸಾದ ಸಿಗುತ್ತೆ, ಹಾಗಾಗಿ ಅಲ್ಲೇ ಊಟ ಮಾಡೋಣ ಪೂಜೆ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನಲಿಲ್ಲ. ಹಾಗೆ ಹೊರಟ್ವಿ. ಪೂಜೆ ಮಾಡಿ ನಮ್ಮ ಮನೆಯವ್ರು ಅಷ್ಟರಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಕೆಳಗಡೆ ಹೋಗಿದ್ದರು. ನಾನು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಒಂದು 10 ಕಿಲೋಮೀಟರ್ಸ್ ಅಷ್ಟೇ ನಮ್ಮೂರಿಂದ. ಲಾಸ್ಟ್ ವಿಡಿಯೋದಲ್ಲೆಲ್ಲ ಬರ್ತ್ಡೇ ಫಂಕ್ಷನ್ ತೋರಿಸಿದ್ದಲ್ಲ, ಅದೇ ಊರೇನೇ. ಇದು ನಮ್ಮೂರಿನ ಶಂಕರೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೆ ಹೋಗ್ಬೇಕಾದ್ರೆ ದಾರಿಲಿ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಹೋಗ್ತಾ ಇದ್ವಿ. ಇದೇ ನೋಡಿ ಬಂದ್ವಿ ಇವಾಗ. ಇನ್ನು ಯಾರಿಗೆಲ್ಲ ಗೊತ್ತಾಯಿತು ಈ ಪ್ಲೇಸು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಬಂದ್ವಿ. ದೇವಸ್ಥಾನದ ಹತ್ರ ಬಂದಿದ್ದ ತಕ್ಷಣ ನಮ್ಮ ಮನೆಯವರು ಏನೋ ಪೂಜೆ ಸಾಮಾನು ತಗೊಂಡಿರಲಿಲ್ಲ. ಪೂಜೆ ಸಾಮಾನೆಲ್ಲ ಅಲ್ಲೇ ತಗೊಳ್ಳೋಣ ಅಂತ ಹೇಳಿದರು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸು ಹೋಗ್ಬೇಕಾದ್ರೆ ಅಂತ ಹೇಳ್ಬಿಟ್ಟು. ಅಂದ್ಕೊಂಡೇ ಇರಲಿಲ್ಲ, ಸಡನ್ನಾಗಿ ಹೋಗಿದ್ದು ಅಷ್ಟೇ. ಎಲ್ಲ ದೇವ್ರು ಕರೆಸ್ಕೋಬೇಕು ಅಂತ ಅಂದ್ಕೊಂಡ್ರೆ ನಮ್ಮದೇನು ಲೆಕ್ಕ ಇಲ್ಲ, ನಾವು ಹೋಗ್ತಾ ಇರಬೇಕಷ್ಟೇನೆ. ಹಾಗಾಗಿ ಬಂದ್ವಿ ದೇವಸ್ಥಾನಕ್ಕೆ. ಇವಾಗ ಇನ್ನೂ ಬಂದಿದ್ದ ತಕ್ಷಣ ಕಾಲು ತೊಳ್ಕೊಂಡ್ಬಿಟ್ಟು ಗಾಡೀಲಿ ಹೋಗ್ಬೇಕಾದ್ರೆ ಕ್ಯಾಮ್ರಾ ಇಟ್ಕೊಟ್ರೋದಕ್ಕೆ ಈ ಥರ ಕ್ಯಾಮ್ರಾ ಎಲ್ಲ ಶೇಕ್ ಆಗಿದೆ. ಹಾಗಾಗಿ ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ಇಲ್ಲೇ ಟ್ಯಾಪು ಎಲ್ಲನೂ ಇದೆ, ಇಲ್ಲಿ ನೀರು ಬರ್ತವೆ. ಹಾಗಾಗಿ ಅಲ್ಲೇ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಹಣ್ಣು ಕಾಯಿ ಎಲ್ಲ ತಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಆ ಕಡೆ ಈ ಕಡೆ ಎಲ್ಲ ಚಿಕ್ಕದಾಗಿ ಈ ಥರ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಏನು ಬೇಕಾದರೂ ಯಾವಾಗಾದರೂ ಸಿಗುತ್ತೆ ಹೋದರೆ. ಮಂಗಳವಾರ ಮತ್ತು ಶುಕ್ರವಾರ ಎನಿ ಟೈಮ್ ಇಟ್ಕೊಂಡಿರ್ತಾರೆ. ಶುಕ್ರವಾರ ಟೈಮು ಸ್ವಲ್ಪ ಜನ ಜಾಸ್ತಿ. ನಾವು ಫಸ್ಟ್ ಮೊದಲನೇ ಪೂಜೆಗೆ ಬಂದಿರೋದ್ರಿಂದ ಜನ ಇನ್ನೂ ಸ್ವಲ್ಪ ಕಡಿಮೆ ಇದ್ದರು. ಒಂದು 10:30 ಹಾಗೆ ಬಂದ್ವಿ ನಾವು. ಬಂದಿದ್ದ ತಕ್ಷಣ ಒಳಗಡೆ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಹೋದೆ ಒಳಗಡೆ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ನೋಡ್ತಿರ್ಬೋದು ಇನ್ನೂ ಜನ ಕಡಿಮೆನೇ ಬಂದಿದ್ದಾರೆ. ಅದಾದಮೇಲೆ ಜನ ಬಂದರು. ನಾನು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಮುಂಚೆಗೆ ಜಾತ್ರೆ ಎಲ್ಲ ಮಾಡ್ತಾರಲ್ಲ ಮತ್ತು ಆರತಿ ಎಲ್ಲ ಮಾಡ್ತೀವಲ್ಲ, ಅವಾಗಂತೂ ತುಂಬ ಜನ ಇರ್ತಾರೆ. ಆ ಟೈಮಲ್ಲಿ ಬರೋದಕ್ಕೂ ಈ ಟೈಮಲ್ಲಿ ಬರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಅನ್ನಿಸುತ್ತೆ ಅಂದರೆ ತುಂಬ ಜನ ಕಡಿಮೆ ಇದ್ದರು. ಈ ಥರ ಫ್ರೀಯಾಗಿದ್ದರೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ನಾನು ಎಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ಇನ್ನು ಫಸ್ಟ್ ಪೂಜೆ ಒಂದು ಮಾಡಿದರು. ಆಮೇಲೆ ಅನ್ನದಾನ ಮಾಡ್ತಾರೆ. ಅಲ್ಲಿ ಅನ್ನದಾನಕ್ಕೂ ಸ್ವಲ್ಪ ಪೂಜೆ ಮಾಡ್ಕೊಬಂದು ಅದಾದಮೇಲೆ ಬಂದಿರೋರಿಗೆ ಪೂಜೆ ಮಾಡಿಕೊಡೋದು. ಹಾಗೆ ಫಸ್ಟ್ ಪೂಜೆ ಒಂದು ಮಾಡಿಬಿಟ್ಟು ಹೋಗಿದ್ದರು. ಅಲ್ಲಿ
ಇರಲಿಲ್ಲ ಯಾರೂ, ಅಂದರೆ ಪೂಜೆ ಮಾಡೋರು ಪೂಜಾರಿ ಇರಲಿಲ್ಲ. ಹಾಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ವಿ ಅವ್ರಿಗಾಗಿನೇ. ಪಾಪ ಇವರು ಯಾರೋ ಕೂತಿದ್ದಾರಲ್ಲ ಇವ್ರನ್ನ ಅದು ಹೂವು ಕೇಳ್ತಿದ್ರು ದೇವ್ರನ್ನ. ಹಾಗಾಗಿ ಅದನ್ನ ಹಾಗೆ ನೋಡಿಕೊಂಡು ಆಮೇಲೆ ಅರ್ಚಕರು ಬಂದರು. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾದಮೇಲೆ ತುಂಬ ಜನ ಇವಾಗ ಬರೋಕ್ಕೆ ಸ್ಟಾರ್ಟ್ ಆಯಿದ್ರು. ಒಂದು 11:30 ಹಾಗೆ ಜನ ಬರೋದಕ್ಕೆ ಸ್ಟಾರ್ಟ್ ಆದರು. ಹಾಗಾಗಿ ಅವರು ಹೊರಗಡೆನೇ ಎಲ್ಲ ಮಂಗಳಾರತಿ ಎಲ್ಲ ಇಟ್ಟಿರ್ತಾರೆ, ಅಲ್ಲೇ ಪೂಜೆ ಮಾಡಿಕೊಟ್ಟು ನಾವು ಪೂಜೆಗೆಲ್ಲ ಕೊಟ್ಟಿದ್ವಿ. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಯಿತು. ನಾವು ಕೂಡ ಅನ್ನದಾನ ಮಾಡ್ತಾರಲ್ಲ ಅಲ್ಲಿ ಹೋದ್ವಿ. ಅಷ್ಟರಲ್ಲಿ ಹೊಟ್ಟೆ ಹಸಿತಿತ್ತು, ಬೆಳಗ್ಗೆ ಬೇರೆ ತಿಂಡಿ ತಿಂದಿರಲಿಲ್ವಲ್ಲ. ಹಾಗಾಗಿ ಶುಕ್ರವಾರ ಮಂಗಳವಾರ ಟೈಮಲ್ಲಿ ಇಲ್ಲಿ ಅನ್ನದಾನವೂ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ. ಸಾಂಬಾರು, ಅನ್ನ ಮತ್ತು ಸ್ವೀಟ್ ಪಾಯಸನೂ ಮಾಡಿರ್ತಾರೆ. ಹಾಗೆ ನಾನು ಪ್ಲೇಟೆಲ್ಲ ತೊಳೆದಿಟ್ಟಿರ್ತಾರೆ. ಊಟ ಮಾಡಿ ಅವ್ರ ಪ್ಲೇಟ್ ಅವರೇ ತೊಳೆದು ಈ ಥರ ಇಟ್ಟಿರ್ತಾರೆ. ನಾನು ಒಂದು ಪ್ಲೇಟ್ ತಗೊಂಡು ಅದರಲ್ಲಿನೇ ಊಟ ತಗೊಳ್ಳೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ಅಲ್ಲಿ ಊಟ ಬಡಿಸ್ತಾರಲ್ಲ ಆ ಆಂಟಿ ಬಂದುಬಿಟ್ಟು ಅಲ್ಲಿ ದೇವ್ರ ಮುಂದೆ ಇಟ್ಟಿದ್ದಾರಲ್ಲ ಪ್ರಸಾದ, ಅದನ್ನೇ ತಗೋ ಅಂತ ಅಂದರು. ಏನು ಅದೃಷ್ಟ ಅಂತ ಅಂದ್ಕೊಂಡೆ. ಅಂದರೆ ಎಷ್ಟು ಜನ ಊಟ ಮಾಡಿ ಹೋಗಿದ್ದಾರೆ, ಆದರೆ ಯಾರಿಗೂ ಸಿಗ್ದಿಲ್ಲ, ನನಗೆ ಸಿಗ್ತಾಯಿಲ್ಲ ಅಂತ ತುಂಬಾ ಖುಷಿ ಆಯಿತು. ದೇವ್ರ ಮುಂದೆ ಸ್ವಲ್ಪ ಅನ್ನ ಸಾಂಬಾರು ಪಾಯಸ ಎಲ್ಲ ಹಾಕಿಟ್ಟು ಫಸ್ಟ್ ಪೂಜೆ ಮಾಡಿರ್ತಾರೆ. ಅದು ಬಂದುಬಿಟ್ಟು ನನಗೆ ಸಿಕ್ತು. ಹಾಗಾಗಿ ನಾನು ಊಟ ಮಾಡ್ತಿದ್ದೆ. ನಮ್ಮ ಮನೆಯವರು ನಿಂತ್ಕೊಂಡೇ ಊಟ ಮುಗಿಸ್ಕೊಂಡ್ರು. ಊಟ ಎಲ್ಲ ತಿಂದು ಪ್ರಸಾದ ಎಲ್ಲ ತಿಂದು ನಾವೆಲ್ಲ ಪೂಜೆ ಚೆನ್ನಾಗಾಯಿತು. ಆಮೇಲೆ ಒಂದು 12:30 1 ಗಂಟೆ ಆಯಿತು. 10 ಗಂಟೆಗೆ ಬಂದವರು 1 ಗಂಟೆವರೆಗೂ ಅಲ್ಲೇ ಇದ್ದು ಅದಾದಮೇಲೆ ಮನೆ ಕಡೆ ಹೊರಟ್ವಿ. ಹೇಳ್ಬೇಕು ಅಂದರೆ ನಾವು ಬರ್ತೀವಿ ಅಂತ ಇವತ್ತು ಅಂದ್ಕೊಂಡೇ ಇರಲಿಲ್ಲ. ಅದೇ ಹೇಳ್ತೀವಲ್ಲ, ಇವತ್ತು ಏನಾಗುತ್ತೆ ಅಂತ ನಮ್ಮ ಕೈಯಲ್ಲಿ ಇರೋದಿಲ್ಲ, ನಾಳೆ ಏನಾಗುತ್ತೆ ಅನ್ನೋದು ಗೊತ್ತೇ ಇರೋದಿಲ್ಲ. ಹಾಗಾಗಿ ನಮ್ಮ ಜೀವನ ಬಂದಂಗೆ ನಾವು ಸಾಗಿಸ್ತಾ ಇರಬೇಕು ಅಷ್ಟೇ. ನಾವು ಹೊರಟ್ವಿ. ಇವಾಗಿನ್ನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಕೊಟ್ಬಿಟ್ಟು ತುಂಬಾ ಚೆನ್ನಾಗಿ ಕಳೀತು. ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗಾಗಿ ನಾವು ಇವಾಗ ಹೊರಟ್ವಿ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ, ಯಾರ್ಯಾರು ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಎಲ್ಲ ನಾವು ಕೂಡ ಇವಾಗ ಊರಿಗೆ ಬಂದ್ವಿ. ನಮ್ಮೂರಿಗೆ ಎಂಟ್ರಿ ಆದ್ವಿ. ನಾನು ಕೂಡ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.